ಹೈಡ್ರಾಲಿಕ್ ಜಾಗ್ ಬಂದು ರಾಧಿಕಾ ಅಂತ ಒಂದು ಬ್ರ್ಯಾಂಡ್ ಬರ್ತದೆ ಸರ್. ಅದು ಎಲ್ಲ ಟ್ರ್ಯಾಕ್ಟರ್ನವ್ರು ಗೊತ್ತಿರ್ತೈತಿ. ಆ ತರ ಒಂದು ಒಳ್ಳೆ ಕ್ವಾಲಿಟಿದು ಹೈಡ್ರಾಲಿಕ್ ಜಾಗ್ ಇದೆ ಸರ್. ಅಂದ್ರೆ ಸ್ಪೇರ್ ಎಲ್ಲ ಕಡೆ ಸಿಗ್ತದೆ. ಇದು ಎಲ್ ಬೇಡ ಸರ್. ಇದು ಸ್ಪೆಷಲ್ ಸರ್. ಇದು ಅಗ್ದಿ ಇಷ್ಟು ಸಣ್ಣ ರೂಡ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಕಾಣ ಸಿಗಲ್ಲ ಸರ್. ಇದು ಇದ್ರಾಗ ಇದು ಸ್ಟಬಲ್ ಶೇವರ್ ಅಂತ ಸರ್. ಸ್ಟಬಲ್ ಶೇವರ್ ಅಂದ್ರೆ ನೀವು ಕಬ್ಬಿನ ಕೋಲಿ ಕಟ್ ಮಾಡಕ್ರಿ. ಕಬ್ಬಿನಲ್ಲಿ ಕೋಲಿ ಕಟ್ ಮಾಡೋದು ಸರ್. ಇದು ಈ ತರ ತಿರುಗ್ತದೆ ಸರ್. ಚೈನ್ ಸ್ಲಾಶರ್ ಇದು. ಚೈನ್ ಸ್ಲಾಶರ್ ಇಲ್ಲಿ ನೋಡ್ಬೋದು ಸರ್. ಹೌದು, ಕಳೆ ಕತ್ತರಿಸಕ್ಕೆ. ಇದು ಜೀರೋ ಕಲ್ಟಿವೇಶನ್ ಯೂಸ್ ಮಾಡ್ತಾರೆ. ಇದು ದಿಂಡ್ ಅಂತಾರ ಸರ್. ಇದು ಕಟ್ಟಿಗೆ ದಿಂಡ್ರಿ? ಕಟ್ಟಿಗೆ ದಿಂಡ್ ಸರ್. ಇದು ಮುಂಚೆ ನಿಮ್ಮ ಎತ್ತಿಗೆ ಮಾಡ್ತಿದ್ರಿ. ಈಗ ನಾವು ಟ್ರ್ಯಾಕ್ಟರ್ ಒಳಗೂ ತಂದೇವ್ರಿ. ಇದ್ರಾಗ 3 ಕೆಲಸ ಆಕವ್ ಸರ್. ಕಲ್ಟಿವೇಟರ್, ಬಲರಾಮು, ಹರಗದು ಇದ್ರೊಳಗೆ ಇದ್ರಾಗ ಸರ್. ಪಲ್ಟಿನಾಗ ನೋಡ್ರಿ ಸ್ಪೆಷಲ್ ನಮ್ಮ ಮಿನಿ ಟ್ರ್ಯಾಕ್ಟರ್ಗೆ ರೀ. ಮಿನಿ ಟ್ರ್ಯಾಕ್ಟರ್ಗೂ ಪಲ್ಟಿನ ಮಿನಿ ಟ್ರ್ಯಾಕ್ಟರ್ಗೂ ಪಲ್ಟಿನ ಯೂಸ್ ಮಾಡಿ ಸರ್. ಸೂಪರ್ ಸರ್. ಇದಂತೂ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಇದ್ರಾಗ ನಿಮ್ಗೆ ಫ್ರಂಟ್ ಇಂಡಿಕೇಟರ್ಸ್, ಎಕ್ಸ್ಟ್ರಾ ಫೋಕಸ್ ಲೈಟ್, ಒಳಗಡೆ ಫ್ಯಾನ್ ಬರ್ತದೆ ಸರ್. ಇಲ್ಲೇ ಫ್ಯಾನ್ ಐತ್ರಿ. ಇಲ್ಲಿ ಫ್ಯಾನ್ ಬರ್ತದೆ ಸರ್. ಆಮೇಲೆ ಹಿಂದೂ 4 ಲೈಟ್, ಹಿಂದೆ ಮತ್ತೆ ಬ್ರೇಕ್ ಲೈಟ್. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಹಾವೇರಿಯ ಎಸ್ಕೋ ಎಂಟರ್ಪ್ರೈಸಸ್ನಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಮಿನಿ ಟ್ರ್ಯಾಕ್ಟರ್ಗಳಿಗೆ ಅಳವಡಿಸುವಂಥ ಹಲವಾರು ಥರದ ಉಪಕರಣಗಳನ್ನು ತಯಾರು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳೆಯ ಸಾಲುಗಳು ಯಾವ ರೀತಿ ಇರ್ತವೆ, ಆ ಸಾಲುಗಳ ಪ್ರಕಾರ ಹಲವಾರು ಥರದ ಉಪಕರಣಗಳನ್ನು ತಯಾರಿಸಿದ್ದಾರೆ. ಎಲ್ಲೂ ಸಿಗದ ಉಪಕರಣಗಳು ಇಲ್ಲಿ ಸಿಗುತ್ತವೆ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಆ ರೀತಿ ವಿಶೇಷ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ತಯಾರಿಸ್ತಾರೆ. ಏನೇನು ಉಪಕರಣಗಳಿದ್ದಾವೆ, ಯಾವ್ಯಾವ ಸಾಲುಗಳಲ್ಲಿ ಕೆಲಸ ಮಾಡ್ತವೆ, ಅದರ ವಿಶೇಷತೆ ಏನಿದೆ, ಕ್ವಾಲಿಟಿ ಯಾವ ಥರ ಇದೆ, ಈ ರೀತಿ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಪರಿಚಯ ಹೇಳ್ರಿ ಸರ್. ಸರ್, ನನ್ನ ಹೆಸರು ಸೈಯದ್ ಮೊಯ್ದೀನ್ ಅಂತ. ನಾ ಎಸ್ಕೋ ಎಂಟರ್ಪ್ರೈಸ್ ವತಿಯಿಂದ ಮಾತಾಡಿದ್ರಿ. ಹಾವೇರಿ ರೀ? ನಮ್ದು ಹಾವೇರಿ ಸರ್, ಪ್ರಾಪರ್ ಹಾವೇರಿ. ಸರ್, ಎಷ್ಟು ವರ್ಷದಿಂದ ಈ ಮಿನಿ ಟ್ರ್ಯಾಕ್ಟರ್ ಐಟಮ್ಸ್ನ ರೆಡಿ ಮಾಡ್ತೀವಿ? ಟೋಟಲ್ ನಮ್ದು ವೆಲ್ಡಿಂಗ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿ ಒಂದು 15 ವರ್ಷ ಸರ್. 15 ವರ್ಷದಿಂದ ಇಲ್ಲಿ ಏನಾಗದೇವ್ ರೀ. ಇದು ಸ್ಪೆಷಲಿ ನಮ್ಮ ಮಿನಿ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿ ಒಂದು 4 ವರ್ಷದ ಮ್ಯಾಗ ಸರ್. 4 ವರ್ಷ ಸ್ಟಾರ್ಟ್ ಮಾಡಿರಿ. ಅದಕ್ಕೆ ಮುಂಚೆ ವೆಲ್ಡಿಂಗ್ ವರ್ಕ್ ಬಿತ್ತು ಸರ್. ಟಿಲ್ಲರ್, ಪವರ್ ವೀಡರ್, ಪವರ್ ಟಿಲ್ಲರ್ ರೀ. ವೇಸ್ಟ್ ಇತ್ತು ರೀ. ನೀವು 3 HP ಇಂದ 30 HP ಯಾವ್ದಾರ ಗಾಡಿದ ಐಟಮ್ಸ್ ಕೇಳ್ರಿ, ಎಲ್ಲ ಐಟಮ್ಸ್ ಸಿಗ್ತಾವೆ. ಎಲ್ಲ ಐಟಮ್ಸ್ ರೆಡಿ ಮಾಡಿ ಕೊಡ್ತೀವಿ ಸರ್. ನೀವು ರೈತರು ಯಾವ ತರ ಕೇಳ್ತಾರ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ ಸರ್. ರೆಡಿ ಇರ್ತಾವ್ರಿ ಆಲ್ಮೋಸ್ಟ್. ಬೇಕಂದ್ರೆ ಆ ಟೈಪ್ ಮಾಡಿಸ್ಕೊಂತೀವಿ ಸರ್. ವಿಶೇಷವಾಗಿ ಮಿನಿ ಟ್ರ್ಯಾಕ್ಟರ್ಗೋಸ್ಕರ ಏನೇನಿದಾವೆ ಒಂದೊಂದಾಗೆ ತೋರಿಸ್ತಾರೆ ಸರ್. ನಮಸ್ತೆ. ಈಗ ನಾವು ಮಿನಿ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಒಳಗೆ ಎಲ್ಲ ಥರ ಇಂಪ್ಲಿಮೆಂಟ್ ಸಿಗ್ತಾವೆ ಸರ್. ನಮ್ಮ ನೀವು ಅಪ್ ಟು 30 HP ಮಟ್ಟ ನಿಮ್ದು ಯಾವ್ದು ಟ್ರ್ಯಾಕ್ಟರ್ ಇರಲಿ. ಎಕ್ಸಾಂಪಲ್ ಕುಬೋಟಾ 21 HP, 24 HP, 27 HP, ಮೆಸ್ಸಿ ಒಳಗೆ 6028, ಕ್ಯಾಪ್ಟನ್ ಟ್ರ್ಯಾಕ್ಟರು, ಆಮೇಲೆ ಸ್ವರಾಜ್ ಟಾರ್ಗೆಟ್, ಈ ಥರ ಮತ್ತೆ ಯಾವ ಐಶ್ವರೊಳಗೆ ಇರಲಿ ರೀ, ಜಾನ್ ಡೀರ್ ಇರಲಿ 28 HP. ಎಲ್ಲ ಮಿನಿ ಟ್ರ್ಯಾಕ್ಟರ್ ಯಾವ ಇದಾವೆ ಅದಕ್ಕೆ ಎಲ್ಲ ಥರದ ಉಪಕರಣಗಳು. ಹೌದು ಸರ್, ಎಲ್ಲ ಐಟಮ್ ಸಿಗ್ತಾವ್ರಿ. ಈಗ ಒಂದೊಂದು ಐಟಮ್ ನೀವು ತೋರಿಸ್ಕೊಬೇಕು ಸರ್. ಇದು ಫೈಬರ್ ವುಡ್ ಸರ್. ಇದು ಈಗ ಇರೋದು ನಮ್ದು ಕುಬೋಟಾ ಐತೆ ಸರ್. ಇದು ಕುಬೋಟಾ ಗಾಡಿ ಸರ್. ಇದ್ರಾಗ ನಿಮ್ಗೆ ಫ್ರಂಟ್ ಇಂಡಿಕೇಟರ್ಸ್, ಎಕ್ಸ್ಟ್ರಾ ಫೋಕಸ್ ಲೈಟ್, ಒಳಗಡೆ ಫ್ಯಾನ್ ಬರ್ತದೆ ಸರ್. ಇಲ್ಲೇ ಫ್ಯಾನ್ ಐತ್ರಿ. ಇಲ್ಲಿ ಫ್ಯಾನ್ ಬರ್ತದೆ ಸರ್. ಆಮೇಲೆ ಹಿಂದೂ 4 ಲೈಟ್, ಹಿಂದೆ ಮತ್ತೆ ಬ್ರೇಕ್ ಲೈಟ್ ಇರ್ತೈತ್ರಿ. ಇದು ಫೈಬರ್ ವುಡ್ ಅಂತ ಸರ್. ಪಂಜಾಬ್ ವುಡ್ ಅಂತಾರೆ. ಪಂಜಾಬ್ ವುಡ್ ಅಂದ್ರೆ ಪಂಜಾಬ್ ಮಾಡಲ್. ಪಂಜಾಬ್ ಮಾಡಲ್ ಅಂತ ಸರ್. ಅಂದ್ರೆ ಇದು ಕಂಪನಿ ಜೊತೆಗೆ ಬರಲ್ರಿ? ಇದು ಕಂಪನಿ ಜೊತೆಗೆ ಬರಲ್ಲ ಸರ್. ಇದು ಎಕ್ಸ್ಟ್ರಾ ಎಕ್ಸೆಸರೀಸ್ ರೀ. ಎಕ್ಸೆಸರೀಸ್ನಾಗ ಬರ್ತದೆ ಸರ್. ಯಾಕಂದ್ರೆ ಬಿಸಿಲು ಟೈಮಲ್ಲಿ ಕಷ್ಟ ಆಗ್ತಾರೆ, ಮಳೆಗೆ ಬಿಸಿಲಿಗೆ. ಹೀಟ್ ಆದ್ರೆ ಒಳಗೆ ಅಬ್ಸರ್ವ್ ಮಾಡ್ತದೆ ಸರ್. ಇದು ಅಂದ್ರೆ ಹೀಟ್ ಬಳಕ್ ಬಿಡಲ್ಲ, ಹೀಟ್ ಬರಕ್ ಬಿಡಲ್ಲ ಸರ್. ಫೈಬರ್ ಇದು ಹಂಗ್ರಿ. ಇದು ಸ್ಪೆಷಲ್ ಆಗಿ ಕುಬೋಟಾ ಟ್ರ್ಯಾಕ್ಟರ್ ಗೆ ಬರ್ತದ್ರಿ. ಇದು ಈ ಮಾಡಲ್ ಕುಬೋಟಾ ಸರ್. ನಿಮ್ಗೆ ಯಾವ ಟ್ರ್ಯಾಕ್ಟರ್ ಇದೆ ಆ ಟ್ರ್ಯಾಕ್ಟರ್ ಬರ್ತದೆ ಸರ್. ಬೇರೆ ಟ್ರ್ಯಾಕ್ಟರ್ ಗಳಿಗೂ ಇದು ಕುಬೋಟಾ ಅಂತ ಐತ್ರಿ. ಕುಬೋಟಾ ಬರ್ತೈತ್ರಿ. ನಿಮ್ ಫಾರ್ಮ್ ಟ್ರ್ಯಾಕ್ ಇತ್ತಂದ್ರೆ ಫಾರ್ಮ್ ಟ್ರ್ಯಾಕ್ ಅಂತ ಬರ್ತೈತ್ರಿ. ಸ್ವರಾಜ್ ಇದ್ರೆ ಸ್ವರಾಜ್ ಅಂತ ಬರ್ತೈತ್ರಿ. ಹಿಂಗ್ರಿ. ಇದು ರೆಡಿ ಟು ಫಿಟ್ ಮಾಡೋದು. ರೆಡಿ ಫಿಟ್ ಇದೆ ಸರ್. ಮತ್ತೆ ಇದಕ್ಕೆ ನೀವು ಸ್ಪೀಕರ್, ಸೌಂಡ್ ಬಾಕ್ಸ್ ಬೇಕಂದ್ರೆ ಅದು ಸಿಗ್ತದೆ ಸರ್. ಅದನ್ನ ಅಳವಡಿಸಬಹುದು. ಅವು ಬೇಕಾದ್ರೆ ನೀವು ಫಿಟ್ಟಿಂಗ್ ಮಾಡ್ಕೋಬಹುದು ಸರ್. ಇದು ಪಂಜಾಬ್ ವುಡ್ ಬಂದು ನಿಮ್ಗೆ ವಿತೌಟ್ ಸ್ಪೀಕರ್ 22,000 ರೂಪಾಯಿ ಇದೆ ಸರ್. 22,000. ನಿಮ್ಗೆ ಬೇಕಂದ್ರೆ ನಾನು ಟ್ರಾನ್ಸ್ಪೋರ್ಟಿಗೆ ಕಳಿಸ್ಬೋದು. ಮತ್ತೆ ಬೇರೆ ಬೇರೆ ಮಾಡಲ್ ಬೇರೆ ಬೇರೆ ರೇಟ್. ಆಲ್ಮೋಸ್ಟ್ ಮಿನಿ ಟ್ರ್ಯಾಕ್ಟರ್ಗೆಲ್ಲ ಒಂದು 500,000 ರೂಪಾಯಿ ಅಷ್ಟೇ ಹೆಚ್ಚು ಕಡಿಮೆ ಇರ್ತಾವ್ರಿ. ಸೇಮ್ ಬರುತ್ತೆ ಸರ್ ಎಲ್ಲ ರೇಟ್. ಇದು ವಿತೌಟ್ ಸ್ಪೀಕರ್ ಸರ್. ವಿತೌಟ್ ಸ್ಪೀಕರ್ ಜೊತೆಗೆ ಬೇಕಾದ್ರೆ ಮತ್ತೆ ಅದು ಮತ್ತೆ ಎಕ್ಸ್ಟ್ರಾ ಆಗುತ್ತೆ ಸರ್. ಒಂದು 6,000-7,000 ರೂಪಾಯಿ ಡಿಪೆಂಡ್. ನೀವು ಯಾವ್ದು ತೊಗೊಂತೀರಿ ಸ್ಪೀಕರ್ ಅದ್ರ ಮೇಲೆ ಹೋಗುತ್ತೆ ಸರ್ ರೇಟ್. ಈಗ ನೆಕ್ಸ್ಟ್ ಬಂದು ಸರ್ ಟ್ರಾಲಿ ಇದೆ. ಮಿನಿ ಟ್ರ್ಯಾಕ್ಟರ್ಗೆ ಟ್ರಾಲಿ ರೀ? ಮಿನಿ ಟ್ರ್ಯಾಕ್ಟರ್ ಸರ್. ಇದು ಬಂದು 4 ಫೂಟ್ ಆಗಲ್ಲ, 6 ಫೂಟ್ ಉದ್ದ ಇದೆ ಸರ್.
ಹಾಂ ಸೈಜ್ ರೀ. ಹಾಂ ಸರ್ 4 ಫುಟ್ ಆಗಲ್ಲ ರೀ 6 ಫುಟ್ ಉದ್ದ ರೀ. ನಿಮ್ಗೆ 2 ಟನ್ ಹೈಡ್ರೋಲಿಕ್ ಜಾಗ್ ಬರ್ತದೆ ಸರ್. ಹೈಡ್ರಾಲಿಕ್ ಐತ್ರಿ. ಹೈಡ್ರೋಲಿಕ್ ಜಾಗ್ ಬರ್ತದೆ ಸರ್. ಓಹೋ. ಆಮೇಲೆ 3 ಡೋರ್ ಓಪನ್ ಹಾಕವ್ ಸರ್ ಇದು. ಸೈಡ್ ಎಲ್ಲಾ ಪಾಲ್ಕ ಓಪನ್ ಹಾಕವ್ರಿ. ಎಲ್ಲ ಕಡೆ ಓಪನ್ ಮಾಡಿ. ಹೌದು ಸರ್ ಹೌದು. ಆಮೇಲೆ ನಾ ಟೈರ್ ಬಂದು ಜೆಕೆಟ್ ಕಂಪ್ನಿ ಯೂಸ್ ಮಾಡಿ ಸರ್. ಎಲ್ಲ ಬ್ರಾಂಡೆಡ್ ಐಟಮ್ ಯೂಸ್ ಮಾಡಿ ಸರ್ ಇದ್ರಾಗ. ನಿಮ್ದು ಹೈಡ್ರೋಲಿಕ್ ಕ್ವಾಲಿಟಿ ಟೈರ್. ಹಾಂ ಕ್ವಾಲಿಟಿ ಟೈರ್ ಸರ್. ಒಳ್ಳೆ ಬ್ರ್ಯಾಂಡ್ ಕ್ವಾಲಿಟಿ ಹಾಕಿ ಸರ್. ಇದು ಡಿಸ್ಕ್ ಹೆವಿ ಹಾಕಿ ಸರ್ ನಾವು. ಇದ್ರಾಗ ಮತ್ತೆ ಕಮ್ಮಿ ಕ್ವಾಲಿಟಿ ಸಿಗ್ತಾವ ಸರ್. ಅದು ಹೆವಿ ಹಾಕಿವ್ರಿ. ಎಕ್ಸೆಲ್ ಹೆವಿ ಸರ್ ಇದ್ರದ್ದು. ಆಮೇಲೆ ಹೈಡ್ರೋಲಿಕ್ ಜಾಗ್ ಬಂದು ರಾಧಿಕಾ ಅಂತ ಒಂದು ಬ್ರ್ಯಾಂಡ್ ಬರ್ತದೆ ಸರ್. ಅದು ಎಲ್ಲ ಟ್ರ್ಯಾಕ್ಟರ್ನವ್ರು ಗೊತ್ತಿರ್ತೈತಿ. ಆ ತರ ಒಂದು ಒಳ್ಳೆ ಕ್ವಾಲಿಟಿದು ಹೈಡ್ರೋಲಿಕ್ ಜಾಗ್ ಹಾಕಿ ಸರ್. ಅಂದ್ರೆ ಸ್ಪೇರ್ ಎಲ್ಲ ಕಡೆ ಸಿಗ್ತಾವ ಸರ್. ಅದು ಬೇರೆ ಲೋಕಲ್ ಜಾಗ್ ಹಾಕಿದ್ರೆ ಸಿಗಲ್ಲ ಸರ್. ಸಿಗಲ್ಲ. ಆ ತರ ಒಂದು ಕ್ವಾಲಿಟಿ ಐಟಮ್ ಮೇಂಟೈನ್ ಮಾಡಿವ್ರಿ. ಈ ಟ್ರಾಲಿ ಪ್ರೈಸ್ ಏನಾದ ಸರ್? ಇದು ಟ್ರಾಲಿ ಪ್ರೈಸ್ ಬಂದು ಸರ್ ಈಗ 85,000 ಮಾಡಿ ಸರ್. ಈಗ 85,000. ಸರ್ ಈಗ ಇದು ಬಂದು ರೋಟ್ರು. ಇದು ರಿವರ್ಸ್ ಫಾರ್ವರ್ಡ್ ರೋಟ್ರ್ ಸರ್. ಇದು 2 ಪಾಯಿಂಟ್ ಲಿಂಕೇಜ್ ಅಂತಾರೆ ಇದಕ್ಕೆ. ರಿವರ್ಸ್ ಫಾರ್ವರ್ಡ್ ರೋಟ್ರ್ 2 ಪಾಯಿಂಟ್ ಲಿಂಕೇಜ್ ಅಂತಾರೆ. ಇದು 18 ಬ್ಲೇಡ್ ಬರ್ತದೆ ಸರ್. 18 ಬ್ಲೇಡ್ ಅಂದ್ರೆ ನಿಮ್ಗೆ 2.5 ಫುಟ್ ಬರ್ತದೆ ಸರ್. ಇದು ಟೋಟಲ್ ಬಂದು 2.5 ಫುಟ್. ನಿಮ್ಗೆ ನಾನು ಅಳತಿ ಮಾಡಿ ತೋರಿಸ್ತೇನೆ ಸರ್. ಈಗ ಸರ್ ಇಲ್ಲಿ ನೋಡ್ಬೋದು ನೀವು ಹೊರಗಿನ ಹೊರಗೆ ರೀ 29.5 ಐತ್ರಿ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 30 ಇಂಚ್. 30 ಇಂಚ್ ಅಂದ್ರೆ 2.5 ಫುಟ್ ಸರ್. 2.5 ಫುಟ್ನಾಗ ನಿಮ್ಗೆ 18 ಬ್ಲೇಡ್ ಕೊಡ್ತೇವೆ ಸರ್ ನಾವು. 18 ಬ್ಲೇಡ್ ಬರ್ತದೆ ಸರ್. ಜೆ ಬ್ಲೇಡ್. ಇದರಿಂದ ಏನೇನು ಕೆಲಸ ಆಗ್ತದೆ? ಇದು ಸರ್ ಸ್ಪೆಷಲ್ ಕಂಪ್ನವ್ರು ಜಾಸ್ತಿ ಯೂಸ್ ಮಾಡ್ತಾರೆ ರೀ. ಇದು ಫ್ರಂಟಿಗೆ ಹಾಕಿದ್ರೆ ಬರಕ್ ಹೊಸ್ತೈತ್ರಿ. ಉಲ್ಟಾ ರಿವರ್ಸ್ ಮಾಡಿ ಹಾಕಿದ್ರೆ ಓಡ್ ಮಾಡ್ತೇವೆ ಸರ್. ಓಡ್ ಮಾಡ್ತಾರೆ. ಎರಡು ಕೆಲಸ ಮಾಡಿ ಸರ್. ಇದಕ್ಕೆ ರಿಜರ್ ಬರ್ತದೆ ಸರ್. ರಿಜರ್ ಹಾಕೋಬಹುದು ನೀವು. ರಿಜರ್ ಹಾಕ್ಬೋದು. ರಿಜರ್ ಇಲ್ಲೇ ಸರ್. ಇಲ್ಲೇ ಈ ತರ ಒಂದು ರಿಜರ್ ಹಾಕಂದ್ರೆ ಇನ್ನೂ ಎಕ್ಸ್ಟ್ರಾ ನೀವು ಮಣ್ಣು ಬೋದು ಎತ್ ಮಾಡೋದು ಆ ತರ ಬರ್ತದೆ ಸರ್. ಸೂಪರ್ ಸರ್. ಇದು ನಿಮ್ಗೆ ಈ ರೋಟ್ರ್ ತೊಗೊಂಡ್ರಿ ಸರ್. ಒನ್ಲಿ ರೋಟ್ರ್ ನಿಮ್ಗೆ 43 ಸರ್. ಇದು ರಿಜರ್ 5,000 ರೂಪಾಯಿ ಬೀಳುತ್ತೆ ಸರ್. ಅದು ಆಮೇಲೆ ರಿಜರ್ ಜೊತೆಗೆ ತೊಗೊಂಡ್ರೆ 5,000 ಎಕ್ಸ್ಟ್ರಾ. 5,000 ಎಕ್ಸ್ಟ್ರಾ ಬರೀ ರೋಟ್ರ್ ತೊಗೊಂಡ್ರೆ 43,000 ರೂಪಾಯಿ ಸರ್. ಆಮೇಲೆ ಬಂದು ಇದು ರೀ. ಇದು ಎಲ್ ಬೇಡ ಸರ್. ಇದು ಸ್ಪೆಷಲ್ ಸರ್. ಇದು ಅಗ್ದಿ ಇಷ್ಟು ಸಣ್ಣ ರೋಟ್ರ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಕಾಣಕ್ಕೆ ಸಿಗಲ್ಲ ಸರ್. ಇದು ಇದ್ರಾಗ 12 ಬ್ಲೇಡ್ ಬರ್ತಾವ ಸರ್. 4, 8, 12 ರೀ. ಇದು ಹೊರಗಿನ ಹೊರಗೆ ಸರ್ ಬಂದು ನಿಮ್ಗೆ ನೋಡ್ರಿ 2.5 ಫುಟ್ ಸರ್. ಇದು 30 ಇಂಚ್. 2.5 ಫುಟ್ ಅಂದ್ರೆ ಕಬ್ಬಿನಾಗ ಈಜಿಯಾಗಿ ಕೆಲಸ ಮಾಡ್ಬೋದು. ಕಬ್ಬಿಗೆ ಆಗಲಿ ನಿಮ್ದು ಯಾವ್ದಾರ ಇದಾಗ್ಲಿ ಸರ್. ಯಾವುದು ಹತ್ತಿ ಆಗಲಿ ಮೆಣಸಿನ್ಕಾಯಿ ಆಗಲಿ 3.5-4 ಫುಟ್ ಸಾಲಿನಾಗ ಇರೋಕೆ ಎಲ್ಲದಕ್ಕೂ ಮಾಡ್ಬೋದು. ಅನುಕೂಲ ಆಗ ಸರ್. ಸೂಪರ್ ಸರ್. ಈ ರೋಟ್ರ್ ಭಾಳ ಸ್ಪೆಷಲ್ ಸರ್. ಇಷ್ಟು ಸಣ್ಣ ರೋಟ್ರ್ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ ಸರ್. ಇದ್ರ ಪ್ರೈಸ್ ಏನದು ಸರ್? ಇದ್ರ ಬಂದು 46,000 ಇದೆ ಸರ್ ಫೈನಲ್ ರೇಟ್. ಇದು 46,000 ರೂಪಾಯಿ ಸರ್. ಇದೆಲ್ಲ ರೇಟ್ ನಿಮ್ಗೆ ಬಂದು ಮಾರ್ಚ್ ಎಂಡ್ ಸರ್. 2026 ಮಾರ್ಚ್ ಮಟ್ಟ ಈ ರೇಟ್ ಇರ್ತಾವೆ ಸರ್. ಮಾರ್ಚ್ ಆದ್ಮೇಲೆ ಮತ್ತೆ ರೇಟ್ ಕಡಿಮೆ ಆಗ್ಬೋದು ಸರ್, ಜಾಸ್ತಿ. ಹಾಂ ಸರ್. ಇದಾದ್ಮೇಲೆ ಸರ್ ಇದೊಂದು ನಾವು ಸ್ಪೆಷಲ್ ಆಗಿ ಇನ್ವೆಸ್ಟ್ ಮಾಡಿ ಸರ್. ಇದು 5 in 1 ಅಂತೀವಿ ಸರ್ ನಾವು. ಇದಕ್ಕೆ 5 in 1. ಹಾಂ 5 in 1 ಅಂದ್ರೆ ಸರ್ ನಿಮ್ಗೆ 5 ಕೆಲಸ ಒಂದೇ ಮಾಡ್ತೇವೆ ಸರ್. ಇದು ಒಂದೇ ಇಂಪ್ಲಿಮೆಂಟ್ ರೀ. ಒಂದೇ ಇಂಪ್ಲಿಮೆಂಟ್ ಒಳಗೆ 5 ಕೆಲಸ ಹಾಕೋ ಸರ್. ಒಂದೇದಾಗಿ ಇದು ಬಾಕ್ಸ್. ಇದು ಬಂದು ನೀವು ಕಬ್ಬು ಒಳಗೆ ಗೊಬ್ಬರ ಹಾಕಕ್ಕೆ ಸರ್. ಇದು ಗೊಬ್ಬರ ಹಾಕ ಡ್ರೈವರ್ ಒಬ್ಬರು ಇದ್ರೆ ಸಾಕು ಗಾಡಿಗೆ. ಔಷಧಿ ಇಲ್ಲ ಸರ್. ಮೇಲೆ ಗೊಬ್ಬರ ಹಾಕ ಸರ್. ಹಿಂದೆ ಕೆಪಾಸಿಟಿ ಆದ ಸರ್. ಆಲ್ಮೋಸ್ಟ್ 1 ಚೀಲ ಹಿಡಿದೆ ಸರ್. 1 ಚೀಲ ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಹಿಡಿದೆ ಸರ್. ನಿಮ್ಗೆ 3+3 ಐತ್ರಿ. ಅದು 2 ಸಾಲ ಸೇರಿ 2 ಸಾಲ ಸೇರಿ 1 ಸರ್. ಹಿಂಗೆ 2 ತಾಳಿಗೆ ಹಚ್ಚದ ಸರ್. ಇದ್ರ ಒಂದು ಗೊಬ್ಬರದ ಬಾಕ್ಸ್ ರೀ. ಎರಡನೇದು ನಿಮ್ಗೆ 3 ತಾಳ ಐತಿ ಸರ್. ಇದು ಈಗ ಬಲರಾಮ್ ಹಾಕಿ ಸರ್. ಬಲರಾಮ್ದಾಗ ಹೆಂಗ್ ಮಾಡಿವ್ರಿ, ಇದು ಪ್ಲೇಟ್ ಬಿಚ್ಚಾಕ್ ಬರಂಗ್ ಮಾಡಿ ಸರ್. ಇದು ಈ ಪ್ಲೇಟ್ ಬಿಚ್ಚಿ ಇದು ಒಂದ ಕೂಡ ಹಾಕಿದ್ರೆ ನಿಮ್ಗೆ ಕಲ್ಟಿವೇಟರ್ ಆಗ ಸರ್. ಇವೆರಡು ಸೇರಿ ಹಾಕಿದ್ರೆ ಬಲರಾಮ್. ಆಮೇಲೆ ಇದೊಂದು ಲೆಗ್ ಬಿಚ್ಚಿ ಎರಡಕ್ಕೆ ಏನೈತಲ್ರಿ ಇದು ಕೂಡ ಹಾಕೋಣದ್ರಿ. ಇದು ಕೂಡ ಹಾಕಿದ್ರೆ ಸರ್ ಗಳೇನು ಹಾಕ ಸರ್. 3 ಫುಟಿನ ಹರಗದ್ ಹಾಕತ್ರಿ. ಆಮೇಲೆ ಮತ್ತೆ ನೀವು ಅದು ತೆಗೆದು ಇವು ಹಾಕೋಬಹುದು ಸರ್. ಇದು ಬಗಲ್ ಹರಿದ ಅಂತೀವ್ರಿ ನಾವು. ಕಬ್ಬಿಗೆ ಬಗಲ್ ಹರಿಯೋದು ಹಾಕೋಬಹುದು ಸರ್. ಆಮೇಲೆ ಈ ಫ್ರೇಮ್ ಸ್ಪೆಷಲಿ ಬಂದು ಹಿಂಗ 2.5 ಫುಟ್ ಸರ್. ಇದು ಫ್ರಂಟ್. ಹಾ ಬ್ಯಾಕ್ ಸೈಡ್ 3 ಫುಟ್ ಐತ್ರಿ. 3 ಫುಟ್. ನಾವ್ ಇದನ್ನ ವಿ ಶೇಪ್ನಾಗ ಬೆಂಡ್ ಮಾಡೇವ್ ಸರ್. ಇಲ್ಲಿ ಅಂದ್ರೆ ಬೆಳಿಗ್ಗೆ ಏನ್ ತೊಂದ್ರೆ ಆಗಬಾರ್ದು. ಯಾವ್ದಾರ ಗಿಡ ಟಚ್ ಆದ್ರೂ ಸೈಡ್ ಇಂದ ಸರಿಸ್ಕೊಂಡ್ ಹೋಗ್ತದೆ ಸರ್ ತಾನ. ಆಮೇಲೆ ಇದು ಎಕ್ಸ್ಟ್ರಾ 2 ವಿಂಗ್ ಕೊಟ್ಟೆ ಸರ್. ಈ ಕಡೆ ಒಂದು ಆ ಕಡೆ. ಮತ್ತೆ ಎಕ್ಸ್ಟ್ರಾ ನಿಮ್ಗೆ ಏನಾರ ತಾಳ ಮಾತ್ರ ಜಾಸ್ತಿ ಬೇಕಂದ್ರ ಇಲ್ಲಾಂದ್ರೆ ಇದನ್ನ ಅಗಲ ಸರಿಸ್ಬೇಕಂದ್ರ ಒಬ್ರು ಏನ್ ಮಾಡ್ತಾರ್ರಿ, ಇದ ಕೂಡ ಇದು ಹಾಕೊಂಡು ನಮ್ದು ಬಲರಾಮ್ ಹಾಕೊಂಡು ಸಾಲ್ ಬಿಡ್ತಾರ್ರಿ. ಮೆಕ್ಕೆಜೋಳ ಹಾಕಕ್ಕ ಅವು ಬಿತ್ತಾಕ ಸಾಲ್ ಬಿಡ್ತಾರೆ. ಅಂತ ಟೈಮ್ನಾಗ ಅದು ಯೂಸ್ ಆಗ ಸರ್. ಸೊ ಹಂಗಾಗಿ ಇದು ಎಕ್ಸ್ಟ್ರಾ ಕೊಟ್ಬಿಟ್ಟೆ ಸರ್. ಒಂದ್ರಾಗ ನಿಮ್ಗೆ 5-6 ಕೆಲಸ ಆಗಲಿ ಅಂತ ಹೇಳಿ. ಮಿನಿ ಟ್ರ್ಯಾಕ್ಟರ್ನಿಂದ ದೊಡ್ಡ ಟ್ರ್ಯಾಕ್ಟರ್ ಕೆಲಸನೂ ಮಾಡ್ಬೋದು ಸರ್. ಎಲ್ಲಾ ಟೈಪ್ ಕೆಲಸ ಆಗ ಸರ್. ಇದೆಲ್ಲ ಸೇರಿ ಎಷ್ಟಾಗುತ್ತೆ? ಇದು ಫುಲ್ ಕಿಟ್ ತೊಗೊಂಡ್ರೆ ಸರ್ ನಿಮ್ಗೆ 54,000 ಆಗ ಸರ್. 54,000 ರೂಪಾಯಿ. 54,000. ನೆಕ್ಸ್ಟ್ ಬಂದು ಸರ್ ನಿಮ್ಗೆ ಇದು 3 ಫುಟ್ ರಿವರ್ಸ್ ಫಾರ್ವರ್ಡ್ ಸರ್. ಇದು ಅಲ್ಲಿ 2.5 ಫುಟ್ ಇತ್ತು. ಇದು 3. ಇದು 3 ಫುಟ್ ಸರ್. ಇದ್ರಾಗ ಬಂದು ನಿಮ್ಗೆ 20 ಬ್ಲೇಡ್ ಹಾಕೋರಿ.
20 ಬ್ಲೇಡ್ 20 ಬ್ಲೇಡ್ ಬರ್ತದೆ ಸರ್ ಇದು. ಇದು 3 ಪಾಯಿಂಟ್ ಲಿಂಕೇಜ್ ಅಂತೀವಿ ಸರ್ ನಾವು. 3 ಪಾಯಿಂಟ್ ಲಿಂಕೇಜ್ ರಿವರ್ಸ್ ಫಾರ್ವರ್ಡ್ ಇದು. ಇದ್ರಾಗ ರಿಜರ್ ಬರ್ತದೆ ಸರ್ ಈ ತರ. ಇಲ್ಲಿ ನೀವು ಹಿಂದೆ ರಿಜರ್ ಹಾಕೋಬೋದ್ರಿ. ಇದನ್ನು ಫಿಟ್ ಮಾಡ್ಕೋಬೋದ್ರಿ. ರಿಜರ್ ಬರ್ತದೆ ಸರ್. ಸ್ವಲ್ಪ ಜಾಸ್ತಿ ಓಡ್ಬೇಕಂದ್ರೆ ಒಬ್ರು ರಿಜರ್ ಹಾಕಂತಾರಿ, ಅದು ಹಾಕಿಲ್ಲ ಅಂದ್ರೆ ನಡೀತದೆ ಸರ್, ಏನು ಅವಶ್ಯಕತೆ ಇಲ್ಲ. ಒಬ್ರು ಬೇಕಂತಾರೆ, ಹಂಗಾಗಿ ಆಪ್ಷನ್ ಕೊಟ್ಟೆ ಸರ್ ಅದ್ರಾಗ. ಇದ್ರ ಪ್ರೈಸ್ ಏನಂತ್ರಿ ಸರ್? ಇದರ ಪ್ರೈಸ್ ಬಂದು ಸರ್ ನಿಮ್ಗೆ ಇದು ರಿಜರ್ ಬಂದು 5,000 ರೂಪಾಯಿ ಸರ್. ಇದು ಬಂದು 54,000 ರೂಪಾಯಿ ಸರ್. 54,000. ಈ ರಿಜರ್ವ್ ಎಕ್ಸ್ಟ್ರಾ ಬೇಕಂದ್ರೆ 5,000 ಕೊಡಬೇಕು. ಎರಡು ಸೇರಿ 59,000 ರೂಪಾಯಿ ಸರ್. ಆಮೇಲೆ ಇದು ರೋಟ್ರ್ ಸರ್. ರೋಟ್ರ್ ನಿಮ್ಗೆ ನನ್ನ ಕಡೆ 3 ಫುಟ್ ಐತಿ ಸರ್, 3.5 ಫುಟ್ ಐತ್ರಿ. 2.5 ಫುಟ್ ಅಂತ ನೋಡಿದ್ರಿ ನೀವು. 2.5, 3, 3.5. 2.5 ನೋಡಿದ್ರಿ. ಈಗ 3ದು 16 ಬ್ಲೇಡ್ ಬರ್ತಾವ ಸರ್. 16 ಬ್ಲೇಡ್ ರೋಟ್ರ್ ತೊಗೊಂಡ್ರೆ ನಿಮ್ಗೆ ಒಂದು 58,000 ರೂಪಾಯಿ ಆಕೈತ್ರಿ. 58,000 ರೂಪಾಯಿ ರೀ. ನೆಕ್ಸ್ಟ್ ಇದು 20 ಬ್ಲೇಡ್ ರೀ. 20 ಬ್ಲೇಡ್ ತೊಗೊಂಡ್ರೆ ಒಂದು 64,000 ರೂಪಾಯಿ ಸರ್. 64,000 ರೂಪಾಯಿ. ಎಲ್ಲ ಸಿಂಗಲ್ ಸ್ಪೀಡ್ ಸರ್. ಹೆವಿ ಗೇರ್ ಬಾಕ್ಸ್ ಇರ್ತೈತಿ. ಗೇರ್ ಬಾಕ್ಸ್ ಎಲ್ಲ ನಿಮ್ಗೆ 6 ತಿಂಗಳ ವಾರಂಟಿ ಬರುತ್ತೆ ಸರ್. ಹೌದು ಸರ್. ಎಲ್ಲ ಮಟೀರಿಯಲ್ ಸ್ಟ್ಯಾಂಡರ್ಡ್ ಐತಿ ಸರ್. ಹೆವಿ ಗೇಜ್ ಐತಿ. ಮೇನ್ ರೋಟ್ರನ್ಯಾಗ ನೋಡ ಸರ್, ಇದು ಸೈಡಿನ ಪ್ಲೇಟ್ ರೀ. ಈ ಥಿಕ್ನೆಸ್ ಜಾಸ್ತಿ ಇರ್ಬೇಕ್ರಿ. ಇದು ನೋಡೇ ರೋಟ್ರ್ ತೊಗೋಬೇಕ್ರಿ ಯಾರಾದ್ರು. ಆಮೇಲೆ ಚೈನ್ ಎಲ್ಲ ನಾವು ಡೈಮಂಡ್ ಕಂಪ್ನಿ ಚೈನ್ ಹಾಕಿವಿ ಸರ್ ಇದ್ರಾಗ. ಅದು ಜಲ್ದಿ ಸಲೀಸಾಗಿ ಕಟ್ ಆಗೋದಿಲ್ಲ. ಆ ಥರ ವಿಶೇಷತೆ. ನೆಕ್ಸ್ಟ್ ಬಂದು ಇದು ಸ್ಟಬಲ್ ಶೇವರ್ ಅಂತ ಸರ್. ಸ್ಟಬಲ್ ಶೇವರ್ ಅಂದ್ರೆ ನೀವು ಕಬ್ಬಿನ ಕೋಲಿ ಕಟ್ ಮಾಡಕ್ರಿ. ಕಬ್ಬಿನಲ್ಲಿ ಕೋಲಿ ಕಟ್ ಮಾಡೋದು ಸರ್. ಇದು ಈ ತರ ತಿರುಗ್ತದೆ ಸರ್. ಕಬ್ಬಿನ ಕೋಲಿ ಇರ್ತಾವಲ್ರಿ, ಕಟ್ ಮಾಡ್ತಾರೆ ಸರ್. ಟ್ರ್ಯಾಕ್ಟರ್ಗೆ ನಡೀತದೆ ಸರ್. ಆಲ್ಮೋಸ್ಟ್ ಇದು ಎಲ್ಲ ದೊಡ್ಡ ಟ್ರ್ಯಾಕ್ಟರ್ಗೂ ನಡೀತದೆ ಸರ್. ಇದು ನಿಮ್ಗೆ ಮಿನಿ ಟ್ರ್ಯಾಕ್ಟರ್ ಏನಿದೆ, ದೊಡ್ಡ ಟ್ರ್ಯಾಕ್ಟರ್ ಮಟ್ಟ ನಡೀತದೆ. ಇದಕ್ಕೆ 2 ಕಡೆ ಹಿಂಗೆ ಆಪ್ಷನ್ ಕೊಟ್ಟೇವ್ರಿ. ಮಿನಿ ಟ್ರ್ಯಾಕ್ಟರ್ ಅನ್ನು ಒಳಗೆ ಹಾಕಿರಿ, ದೊಡ್ಡ ಟ್ರ್ಯಾಕ್ಟರ್ ಅನ್ನು ಹೊರಗೆ ಹಾಕ್ಬೋದು. ಈಗ 2 in 1 ಇಲ್ಲಿ ಆಪ್ಷನ್ ಕೊಟ್ಟು ಸರ್. ಈ ತರ ಆಯ್ತು ಸರ್. ಇದು ಕೊಲಿ ಕಟ್ ಮಾಡಕ್ಕೂ ಬರ್ತೈತ್ರಿ, ಬಗಲ್ ಹರಿಯೋದು ಐತ್ರಿ. ಇದಕ್ಕೆ ನೀವು ಅದ ಗೊಬ್ಬರದ ಹಾಕ್ಬೇಕಾದ್ರೆ ಇದ್ರ ಮೇಲೆ ಹಾಕೋಬಹುದು. ಇದಕ್ಕೂ ಫಿಟ್ ಮಾಡ್ಬೋದು. ಗೊಬ್ಬರದ ಬಾಕ್ಸ್ ಇದಕ್ಕೂ ಫಿಟ್ ಮಾಡ್ಕೋಬೋದು ಸರ್. ಬಗಲ್ ಹರಿಯೋದನ್ನ ಆದ್ರೆ ಇದ್ರಾಗ ಇನ್ ಬೆಲ್ಟ ಬರ್ತದೆ ಸರ್. ಇದು ಪ್ರೈಸ್ ಬಂದು ಸರ್ ನಿಮ್ಗೆ 58,000 ರೂಪಾಯಿ ಸರ್. ಇದು 58,000 ರೂಪಾಯಿ ಐತಿ. ಇದ್ರದ್ದೆಲ್ಲ ಗೇರ್ ಬಾಕ್ಸ್ ಯಾವ ತರ ಸರ್? ಇದು ಫುಲ್ ಹೆವಿ ಗೇರ್ ಬಾಕ್ಸ್ ಇದೆ ಸರ್. ದೊಡ್ಡ ಗೇರ್ ಬಾಕ್ಸ್ ಇದೆ. ನಿಮ್ ದೊಡ್ಡ ಟ್ರ್ಯಾಕ್ಟರ್ 50 HP ಟ್ರ್ಯಾಕ್ಟರ್ ಹಾಕಿದ್ರು ಏನು ಪ್ರಾಬ್ಲಮ್ ತೊಂದರೆ ಇಲ್ಲ, ನಡೀತದೆ ಸರ್. ಸೂಪರ್ ಸರ್. ಇದು ಕಬ್ಬಿಗ ಸರ್. ನೆಕ್ಸ್ಟ್ ಸರ್ ಸ್ವಲ್ಪ ಅಡಿಕೆ ತೋಟದವ್ರಿಗೆ ಐಟಮ್ ಅದಾವ್ರಿ. ಅಡಿಕೆ ತೋಟದವ್ರಿಗೆ ಈಗ ನೋಡಿ ಸರ್, ಸ್ಲಾಶರ್ ಅಂತೀವಿ ಸರ್ ನಾವು. ಚೈನ್ ಸ್ಲಾಶರ್ ಇದು. ಚೈನ್ ಸ್ಲಾಶರ್ ಇಲ್ಲಿ ನೋಡ್ಬೋದು ಸರ್ ನೀವು. ಹೌದು, ಕಳೆ ಕತ್ತರಿಸಕ್ಕೆ. ಇದು 0 ಕಲ್ಟಿವೇಶನ್ ಯೂಸ್ ಮಾಡ್ತಾರೆ. 0 ಕಲ್ಟಿವೇಶನ್ ಅಂದ್ರೆ ಬರೀ ಮೇಲೆ ಹುಲ್ಲು ಅಷ್ಟೇ ರೀ. ಇದನ್ನೆಲ್ಲ ಒಳಗೇನು ಕಟ್ ಮಾಡಲ್ರಿ. ಮಣ್ಣಿಗೆ ತೊಂದರೆ ಆಗಲ್ಲ. ಮೇಲೆ ಅಷ್ಟ ಹುಲ್ಲು ಅಷ್ಟೇ ಕಟ್ ಆಗುತ್ತೆ. ಈಗ ಬ್ರಷ್ ಕಟ್ಟರ್ಲಿ ಹೊಡಿತಾರಲ್ರಿ, ಆ ತರ ಮಿನಿ ಟ್ರ್ಯಾಕ್ಟರ್ ಸರ್. ಇದು 2.5 ಫುಟ್ ಐತಿ ಸರ್. ನಿಮ್ಗೆ 2.5 ಫುಟ್, 3 ಫುಟ್, 4 ಫುಟ್ ಮಟ್ಟ ಇದ್ರ ಸಿಗ್ತಾವ ಸರ್. ಈಗ 2.5 ಫುಟ್ ಬಂದು ನಿಮ್ಗೆ 32,000 ರೂಪಾಯಿ ಪ್ರೈಸ್ ಐತ್ರಿ. 32,000 ರೂಪಾಯಿ ಐತ್ರಿ. ನೆಕ್ಸ್ಟ್ ಇದು ಕಲ್ಟಿವೇಟರ್ ಸರ್. ಇದು 5 ತಾಳಿನ ಕಲ್ಟಿವೇಟರ್ ರೀ. ಇದು ಮಿನಿ ಟ್ರ್ಯಾಕ್ಟರ್ ಸರ್. ಇದು ಪೂರಾ ಹೆವಿ ಮಟೀರಿಯಲ್ ಇರುತ್ತೆ ಸರ್. ಎಲ್ಲ ನಾವು ಹೆವಿ ಚಾನಲ್ ಹಾಕಿ ಡಬಲ್ ಮಾಡಿ ವೆಲ್ಡಿಂಗ್ ಮಾಡಿ ಮಾಡಿದ್ದೇವೆ ಸರ್. ನಮ್ದೆಲ್ಲ ಡಿಸೈನ್ ಈ ತರ ಬೆಂಡ ಬರ್ತದೆ ಸರ್. ಬೆಳಿಗ್ಗೆ ಹಾನಿ ಆಗ್ಬಾರ್ದು ಅಂತ ಬೆಳಿಗ್ಗೆ ಒಂದ್ ವೇಳೆ ಟಚ್ ಆದ್ರೂ ಸೈಡ್ ಸಾರ್ಕೊಂಡು ಹೋಗ್ಬೇಕು. ಸೂಪರ್ ಸರ್. ಆಮೇಲೆ ಸರ್ ಇದು ಪ್ರೈಸ್ ಬಂದ್ ಸರ್ ನಿಮ್ಗೆ 19,800 ರೂಪಾಯಿ ಸರ್. ಇದು ಆಮೇಲೆ ಇವೆಲ್ಲ ನಡ್ಬೋಲ್ ಸಿಸ್ಟಮ್ ಮಾಡಿ ಸರ್ ನಾವು. ನೀವು ಬೇಕಂದ್ರೆ ಬಿಚ್ಚಿ ಅಡ್ಜಸ್ಟ್ ಮಾಡ್ಬೋದ್ರಿ. ಒಂದೊಂದು ಎಕ್ಸ್ಟ್ರಾ ಐತ ತೆಗಿಬಹುದು, ನಿಮ್ ಅನುಕೂಲ ಸರ್. ಆಮೇಲೆ ಇಲ್ಲೇ 3 ಹೋಲ್ ಕೊಟ್ಟೆ ಸರ್. ನಿಮ್ ಟ್ರ್ಯಾಕ್ಟರ್ ಹೈಟಿನ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಬೇಕು. ಟಾಪ್ ಲಿಂಕ್ ಈಗ ಒಂದ್ಸತಿ ಖರೀದಿ ಮಾಡಿದ್ಮೇಲೆ ಅದರಲ್ಲಿ ಏನು ಆಲ್ಟ್ರೇಷನ್ ಮಾಡೋದು ಅವಶ್ಯಕತೆ ಸರ್. ಯಾವ ತರ ಬೇಕು ಆ ತರ ಯೂಸ್ ಮಾಡ್ಬೇಕು. ಬೇಕಾದ ಟ್ರ್ಯಾಕ್ಟರ್ ಹಾಕಿದ್ರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸರ್. ಒಂದು ಅರ್ಜೆಂಟಿಗೆ ನೀವು ದೊಡ್ಡ ಟ್ರ್ಯಾಕ್ಟರ್ ಹಾಕಿದ್ರೆ ನಡೀತದೆ ಸರ್. ಆ ಲೆಕ್ಕ ಹೆವಿ ಟೆಸ್ಟ್ ಸರ್. ಸರ್ ಇದೇನು ಕಟ್ಟಿಗೆ ಐತಲ್ಲ ಸರ್? ಇದು ದಿಂಡ್ ಅಂತಾರ ಸರ್. ಇದು ಕಟ್ಟಿಗೆದೇನ್ರಿ? ಕಟ್ಟಿಗೆ ದಿಂಡ್ ಸರ್. ಇದು ಮುಂಚೆ ನಿಮ್ಮ ಎತ್ತಿಗೆ ಮಾಡ್ತಿದ್ರಿ. ಈಗ ನಾವು ಟ್ರ್ಯಾಕ್ಟರ್ ಒಳಗೂ ತಂದೇವ್ರಿ. ಮುಂಚೆ ಆಲ್ರೆಡಿ ಭಾಳ ಜನ ಮಾಡ್ಯಾರ್ರಿ. ಇದು ನಾವು ಸ್ಪೆಷಲಿ ಸಣ್ಣ ಟ್ರ್ಯಾಕ್ಟರ್ಗೆ ಮಾಡೇವ್ ಸರ್. ಇದು ಮಿನಿ ಟ್ರ್ಯಾಕ್ಟರ್ಗೆ ಕಟ್ಟಿಗೆ ದಿಂಡ್ರಿ. ಹೌದು ಸರ್, ಕಟ್ಟಿಗೆ ದಿಂಡ್ರಿ. ಇದು ಬಂದು ನಿಮ್ಗೆ 3 ಫುಟ್ ಐತಿ ಸರ್. ಇದು ಟೋಟಲ್ 36 ಇಂಚ್ ಐತಿ ಸರ್. ಇದ್ರಾಗ ನಿಮ್ಗೆ 4 ಫುಟ್ ಸಿಕ್ತೈತ್ರಿ, 5 ಫುಟ್ ಸಿಕ್ತೈತ್ರಿ. ಇದ್ರ ಪ್ರೈಸ್ ಏನ ಸರ್? ಇದು ಪ್ರೈಸ್ ಬಂದು ಸರ್ ನಿಮ್ಗೆ 19,500 ರೂಪಾಯಿ ಸರ್. 3 ಫುಟಿಂದ 19,500 ರೂಪಾಯಿ ಸರ್. ಮತ್ತೆ ನೀವು 4 ಫುಟ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗೈತ್ರಿ. 5 ಫುಟ್ ಸ್ವಲ್ಪ ಜಾಸ್ತಿ ಆಗೈತ್ರಿ. ಡಿಪೆಂಡ್ ನೀವು ಹೆಂಗೆ ಸೈಜ್ ತೊಗೊಂಡ್ರಿ ಅದ್ರ ಮೇಲೆ ಚೇಂಜ್ ಆಗತ್ತೆ ಸರ್ ರೇಟ್. 4 ಫುಟ್ನಾಗ ಇವು ತಾಳು 2 ಬರ್ತಾವ, 3 ಬರ್ತಾವ್ರಿ. 5 ಫುಟ್ನಾಗ 3 ಬರ್ತಾವ್ರಿ. 3 ಫುಟ್ನಾಗ 2 ಬರ್ತಾವ ಹಿಂಗ್ರಿ. ತಾಳು ಲೋಡ್ ತಗೋಬೇಕಲ್ಲ? ಲೋಡಿಗೆ ಸ್ವಲ್ಪ ಹೆವಿ ಮಾಡ್ತೇವೆ ಇನ್ನು. ಇದು ಬಂದು ಬಲರಾಮ್ ಸರ್. ಈಗ ನಾವು 5 in 1 ತೋರಿಸೇವಲ್ರಿ, ಬೇಸ್ ಆದ್ರೆ ಹಿಂಗಿರ್ತೈತ್ರಿ ಸಿಂಗಲ್ ಈ ಟೈಪ್. ಇದ್ರಾಗ 3 ಕೆಲಸ ಆಕವ್ ಸರ್.
ಕಲ್ಟಿವೇಟ್ರು ಬಲರಾಮು ಹರಗದು ಇದ್ರೊಳಗೆ ರೀ ಇದ್ರಾಗ ಹಾಕಿ ಸರ್. ಹಾಂ 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 ಇದು ಬಂದು 19,500 ರೂಪಾಯಿ ಸರ್ ರೇಟ್. 19,500 ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಸರ್. ಇವೆಲ್ಲ ರೇಟ್ ಸರ ಓನ್ಲಿ ಫಾರ್ ಇದಕ್ಕೆ ರೀ, ಹಬ್ಬಕ್ಕೆ ರೀ. ಹಾಂ ರೀ, ನಮ್ದು ಯುಗಾದಿ ಬಂತ ಯುಗಾದಿ ಹಬ್ಬಕ್ಕೆ. ಯುಗಾದಿ ಅಷ್ಟೇ 2026 ಮಾರ್ಚ್ ಎಂಡ್ ಮಟ್ಟ ಇವು ರೇಟ್ ಸರ್. ಮಾರ್ಚ್ ಆದಮೇಲೆ ಏಪ್ರಿಲಿಂದ ಮತ್ತೆ ರೇಟ್ ಚೇಂಜ್ ಆಗುತ್ತೆ. ಜಾಸ್ತಿನ ಆಗ್ಬೋದು ಕಮ್ಮಿನ ಆಗ್ಬೋದು. ಕಮ್ಮಿ ಅದಾವ, ಡಿಪೆಂಡ್ ಸರ್. ಸರ್ ಇದು ಪಲ್ಟಿ ನೇಗಿಲ್ ಏನು ಸರ್? ಇದು ಸರ್ ಪಲ್ಟಿ ನೇಗಿಲು ನೋಡ್ರಿ, ಸ್ಪೆಷಲ್ ನಮ್ಮ ಮಿನಿ ಟ್ರ್ಯಾಕ್ಟರ್ಗೆ ರೀ. ಮಿನಿ ಟ್ರ್ಯಾಕ್ಟರ್ಗೂ ಪಲ್ಟಿ ನೇಗಿಲ್? ಮಿನಿ ಟ್ರ್ಯಾಕ್ಟರ್ಗೂ ಪಲ್ಟಿ ನೇಗಿಲು ಮಾಡಿ ಸರ್. ಸೂಪರ್ ಸರ್. ಇದಂತೂ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಹೌದ್ರಿ, ಮಿನಿ ನಾನು ಟ್ರ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ನೋಡಿನ್ರಿ. ದೊಡ್ಡ ಟ್ರ್ಯಾಕ್ಟರ್ ಮಿನಿ ಸಿಗ್ತಾವ ಸರ್. ಟ್ರ್ಯಾಕ್ಟರ್ ನೋಡಿಲ್ಲ ಭಾಳ. ಮಿನಿ ಟ್ರ್ಯಾಕ್ಟರ್ ಮಾಡೇವಿ ಸರ್ ನಾವು. ಇದ್ರಾಗ ಎರಡು ಏನು ಸ್ಪೆಷಲ್ ಆಗ ಸರ್? ಕ್ವಾಲಿಟಿ ಆಯ್ತು, ಕ್ವಾಲಿಟಿ ಅಂತೂ ದೊಡ್ಡ ಟ್ರ್ಯಾಕ್ಟರ್ ಯಾವ ಥರ ಅದಟ ಇರ್ತಾರ ರೀ. ಆಮೇಲೆ ಪಲ್ಟಿಗೆ ಎರಡು ಇದು ಕೊಟ್ಟೇವಿ ಸರ್, ಹೈಡ್ರಾಲಿಕ್ ಅದೇನ್ರಿ? ಎಲ್ಲ ಆಟೋಮೆಟಿಕ್ ಅಡ್ಜಸ್ಟ್ ಮಾಡ್ಕೋಬಹುದು. ಇದೆಲ್ಲ ಕ್ವಾಲಿಟಿ ಚಲೋ ಆದ್ರೆ ಎಲ್ಲ ಹೆವಿ ಕ್ವಾಲಿಟಿ ಸರ್. ಇದು ಎಲ್ಲೇನು ಏನು ಇದ್ರಾಗ ಕಮ್ಮಿ ಗಿಮ್ಮಿ ಏನು ಇಲ್ಲ ಸರ್. ಪೂರಾ ಹೆವಿ ಕ್ವಾಲಿಟಿನ ಮಟೀರಿಯಲ್ ಐತೆ ಸರ್. ಎಲ್ಲ ಸ್ಟ್ಯಾಂಡರ್ಡ್ ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡೇವ್ರಿ. ನಡೆದ ಸರ್ ಇದು. ಒಟ್ಟಿನಲ್ಲಿ ಮಿನಿ ಟ್ರ್ಯಾಕ್ಟರ್ಗೂ ಪಲ್ಟಿ ನೇಗಿಲ್ ಬಂತ್ರಿ? ಈ ಸರ್ ಸೂಪರ್ ಸರ್. ಇದ್ರ ಪ್ರೈಸ್ ಏನ? ಇದು ಪ್ರೈಸ್ ಬಂದು ಸರ್ ನಿಮ್ಗೆ 55,000 ರೂಪಾಯಿ ಸರ್. 55,000 ರೂಪಾಯಿ ಸರ್. ಸೂಪರ್ ಸರ್, ತುಂಬಾ ಚೆನ್ನಾಗೈತೆ ಸರ್. ಹಾಂ ಸರ್. ಇದು ಬಿತ್ತ ಕೂರಿಗೆ ಏನು ಸರ್? ಇದು ಡಬಲ್ ಬಾಕ್ಸ್ ಕೂರ್ಗಿ ಸರ್. ಇದು ಬಿತ್ತಾಕ್ರಿ ಅಂದ್ರೆ ಒಂದ್ ಕಡೆ ಬೀಜ ಒಂದ್ ಕಡೆ ಗೊಬ್ಬರ ಸರ್. ಫ್ರಂಟ್ ಬೀಜ ಗೊಬ್ಬರ ಚೇಂಜ್ ಮಾಡ್ಕೋಬೋದ್ರಿ. ಆಮೇಲೆ ಏನೈತ್ರಿ, ಇದಕ್ಕೆ ಮುಂದೆ ಒಂದು ಬಂಪರ್ ಅಂತ ಬರ್ತೈತ್ರಿ ಇಲ್ಲಿ ವಿ ಟೈಪ್. ಅದು ಉಳ್ಳಾಗಡ್ಡಿ ಬಿತ್ತಾಕ ಅದಕ್ಕೆಲ್ಲ ಯೂಸ್ ಮಾಡ್ತಾವ ಸರ್. ಇದು ಐತ್ರಿ ಅದ್ರಾಗ. ನೀವು ಬೇರೆ ಬೇರೆ ಏನಾರ ಬಿತ್ತದ ಅಂದ್ರೆ ಎಲ್ಲ ವೀಲ್ ಬೇರೆ ಕೊಟ್ಟಿರ್ತೀವಿ ನಾವು, ನೀವು ಚೇಂಜ್ ಮಾಡಿ ಹಾಕಿ. ಅಂದ್ರೆ ಯಾವ್ಯಾವ ಬೀಜ ಬಿತ್ತನೆ ಮಾಡ್ಬೋದು ಇದ್ರೊಳಗೆ? ಬೀಜ ಆಲ್ಮೋಸ್ಟ್ ಎಲ್ಲ ಬರ್ತಾವ ಸರ್. ಎಲ್ಲ ಸಣ್ಣ ಕಾಳಿಂದ ದೊಡ್ಡ ಆಲ್ಮೋಸ್ಟ್ ಎಲ್ಲ ಬಿತ್ಬೋದ್ರಿ. ಎಲ್ಲದಕ್ಕೂ ಬೇರೆ ಬೇರೆ ವೀಲ್ ಕೊಟ್ಟಿರ್ತೇವ್ರಿ, ರೋಟರಿ ವೀಲ್ ಅಂತೀವ್ರಿ, ಕೊಟ್ಟಿರ್ತೀವಿ. ನಿಮ್ಗೆ ಯಾವ್ದು ಬೇಕಿರೋ ಅದು ಚೇಂಜ್ ಮಾಡ್ಕೊಂಡು ಹಾಕೋಬೇಕು. ಸ್ಪೆಷಲ್ ಆಗಿ ಮಿನಿ ಟ್ರ್ಯಾಕ್ಟರ್ಗೆ ಇದನ್ನ ತಯಾರು ಮಾಡಿರೋದು. ಮಿನಿ ಟ್ರ್ಯಾಕ್ಟರ್ ಸಂಬಂಧ ಸರ್ ಇದು ಸ್ಪೆಷಲ್. ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇರ್ತೈತೆ ಸರ್ ಬಾಕ್ಸ್. ಇದು ಪ್ಲಾಸ್ಟಿಕ್ ಇರ್ತೈತ್ರಿ. ನಿಮ್ಗೆ ರೆಸ್ಟ್ ಆಗಲಿ ಇದಾಗಲಿ ಏನು ತೊಂದರೆ ಆಗಲ್ಲ. ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಐತೆ ಸರ್. ಭಾಳ ಈಸಿ ಇರ್ತೈತ್ರಿ ಮೇಂಟೆನೆನ್ಸ್. ಇದ್ರ ಪ್ರೈಸ್ ಏನ ಸರ್? ಇದ್ರದ್ದು ಬಂದು ಸರ್ ನಿಮ್ಗೆ ಒಂದು 48 ಮಟ್ಟ ಬರುತ್ತೆ ಸರ್. 48,000 ರೂಪಾಯಿ ಇರುತ್ತೆ ಸರ್.